ನಮಸ್ಕಾರ, ನಾನು ಬಸವರಾಜ್. ರಾಜ್ಯಸಭೆಗೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ಐ ವಿಲ್ ಕಂಟಿನ್ಯೂ ಇನ್ ಆಕ್ಟಿವ್ ಪಾಲಿಟಿಕ್ಸ್. ನಾನು ಕೋಮು ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿದೆ. ಕಣ್ಣೀರಾಗಲಿಲ್ಲ, ವಿರೋಧ ವ್ಯಕ್ತಪಡಿಸಲಿಲ್ಲ, ಕೊಸರಾಡಲಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ದಿನ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟರು. ಹೈಕಮಾಂಡ್ ಅವರು ರಾಜೀನಾಮೆ ಕೊಡಿ ಅಂತ ಹೇಳಿದ ಮೇಲೆ ಹಾಗಾಗಿ ಇವತ್ತು ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದೇನೆ. ರಾಜ್ಯಪಾಲರು ಇಲ್ದಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿ ಅವರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯಲ್ಲಿ ಸುಸ್ಪಷ್ಟವಾಗಿ ಆಡಿದಂತಹ ಮಾತು. ಯಾಕಂದ್ರೆ ಅವರು ಯಾವುದೇ ಅವರ ಬೆಂಬಲಿಗರಾಗ್ಲಿ, ಅವರ ಅಭಿಮಾನಿಗಳಾಗ್ಲಿ ದೊಡ್ಡದೊಂದು ಪ್ರೊಟೆಸ್ಟ್ ಮಾಡುವಂಥದ್ದು, ವಿರೋಧ ವ್ಯಕ್ತಪಡಿಸುವಂಥದ್ದು ಅದು ಯಾವುದನ್ನೂ ಮಾಡಲಿಲ್ಲ. ಆದರೆ ಒಂದು ಭಾವನಾತ್ಮಕ ಸಂದೇಶವನ್ನಂತೂ ಒಂದಷ್ಟು ಅಭಿಮಾನಿಗಳು ಕೊಟ್ಟರು. ಇನ್ನೊಂದಷ್ಟು ಕಡೆ ಬಹುದೊಡ್ಡ ವಿರೋಧ ವ್ಯಕ್ತವಾಗ್ತಿದೆ. ಅದು ಎಷ್ಟು ಮೌನವಾಗಿ, ಗಾಢವಾಗಿ, ಎದೆಯಲ್ಲಷ್ಟೇ ಉಳಿದು ಬಿಡುತ್ತೋ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಮಾನಗಳಲ್ಲಿ ಸಮಸ್ಯೆ ಗ್ಯಾರಂಟಿ ಅನ್ನುವಂತಹ ಮುನ್ಸೂಚನೆ ನೀಡ್ತಿದೆ. ಆದರೆ ಪಕ್ಕದಲ್ಲೇ ಕೂತಿದ್ದಂತಹ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್, ನೋ ಡೌಟ್ ಇವತ್ತಿನ ಸಿದ್ದರಾಮಯ್ಯ ಅವರ ಮಾತು, ನಡೆ, ನುಡಿ ಎಲ್ಲವನ್ನ ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ಕಾರಣಕ್ಕೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂತಹ ಸಿದ್ದರಾಮಯ್ಯ ಅವರು ಯಾವುದೇ ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಅಷ್ಟೇ ಅಲ್ಲ, ಔತಣಕೂಟಕ್ಕೆ ಆಗಮಿಸಿದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನಿದ್ದೀನಿ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಾಗ, ಒಪ್ಕೊಂಡಾಗ ಕಣ್ಣೀರು ಹಾಕಿದ್ರು ಅನ್ನೋದನ್ನ ಬಹುಪಾಲು ಪತ್ರಕರ್ತ ಮಿತ್ರರು ಹೇಳ್ತಿರುವಂಥದ್ದು. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಗ್ಯಾರಂಟಿ ಆಗಬಹುದು, ಅನಾನಿಮಸ್ ಆಗಿ ಆಯ್ಕೆ ಆಗಬಹುದು ಶಾಸಕಾಂಗ ಪಕ್ಷದ ನಾಯಕನಾಗಿ. ಆದರೆ ಶನಿವಾರ ಅಥವಾ ಭಾನುವಾರ ಅಥವಾ ಸೋಮವಾರದೊಳಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಕೂಡ ಸ್ವೀಕರಿಸಬಹುದು. ಆದರೆ ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಸಿದ್ದರಾಮಯ್ಯ ಅವರು ಆಡಿದಂತಹ ಒಂದು ಮಾತು ಬಹುದೊಡ್ಡ ಎಚ್ಚರಿಕೆಯ ಸಂದೇಶವಾಗಿ ಕಾಣ್ತಿದೆ. ನನಗೆ ರಾಜ್ಯಸಭೆಯ ಆಫರ್ ಕೊಟ್ಟರು, ನಾನು ಬೇಡ, ರಾಜಕಾರಣಕ್ಕೆ, ಅದರಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ನಾನು ಬರೋದಿಲ್ಲ, ಆದರೆ ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಇರ್ತೀನಿ, ರಾಜ್ಯದಲ್ಲೇ ಇರ್ತೀನಿ, ಪಕ್ಷಕ್ಕೋಸ್ಕರ ದುಡಿತೀನಿ, ಇದೇ ಮಾತನ್ನ ಹೇಳುವ ಜೊತೆಯಲ್ಲಿ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಡ್ತೀನಿ ಅನ್ನುವಂತಹ ಮಾತಿದೆಯಲ್ಲ, ಇದು ಅಂಡರ್ಲೈನ್ ಮಾಡಿಕೊಂಡ್ರೆ ಯಾಕೆ ಸಿದ್ದರಾಮಯ್ಯ ಅವರು ವಿಧಾನಸೌಧದ ಒಳಗಡೆ ಕೂರುವಂಥದ್ದು, ಅದರಲ್ಲಿ ಕೊನೆಯ ಸಾಲಿನಲ್ಲಿ ಕೂರುವಂಥದ್ದು. ವಿಪಕ್ಷ ನಾಯಕರಾಗಿ ಕೂತ್ರೆ ಸಿದ್ದರಾಮಯ್ಯ ಅವರು ಡೇಂಜರಸ್ ಆಗಿ ಕಾಣೋದಿಲ್ಲ. ಅದೇ ಆಡಳಿತಾರೂಢ ಪಕ್ಷದ ಶಾಸಕರ ಸಾಲಿನ ಕೊನೆಯ ಸೀಟ್ನಲ್ಲಿ ಕೂತು ಬಿಟ್ರೆ, 2018-19 ಮಧ್ಯೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ಕೊನೆಯ ಸಾಲಿನಲ್ಲಿ ಕೂತಾಗ ಏನಾಯಿತು, ಇನ್ನೊಂದು ಪವರ್ ಸೆಂಟರ್ ಅಲ್ಲಿ ಕ್ರಿಯೇಟ್ ಆಗಿತ್ತು. ಡಿ.ಕೆ. ಶಿವಕುಮಾರ್ ಅದ್ಭುತ ಸಂಘಟನಾಕಾರ, ಎಲ್ಲವೂ ಸರಿ. ಈಗ DCM ಆಗಿ ಒಂದು ಅನುಭವವನ್ನು ಪಡ್ಕೊಂಡಿದ್ದಾರೆ, ಸಾಕಷ್ಟು ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಮಂತ್ರಿಯಾಗಿ ಕೂಡ ಅನುಭವಿ ಇದ್ದಾರೆ. ಆದರೆ ಒಂದು ಪಕ್ಷಕ್ಕೆ ಟ್ರಬಲ್ ಶೂಟರ್ ಆಗಿದ್ದಂತಹ ನಾಯಕನಿಗೆ ಅವರದ್ದೇ ಸಾರಥ್ಯದ ಸರ್ಕಾರಕ್ಕೆ ಟ್ರಬಲ್ ಬಂದ್ರೆ ಟ್ರಬಲ್ ಶೂಟರ್ ಯಾರಾಗಬೇಕು? ಸಿದ್ದರಾಮಯ್ಯ ಅವರೇ ಆಗಬೇಕು. ಆದರೆ ಈ ಕೊನೆ ಸೀಟಲ್ಲಿ ಕೂತಿರ್ತೀನಿ ಅನ್ನೋ ಮಾತು ಜೊತೆಯಲ್ಲಿ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಡ್ತೀನಿ ಅನ್ನುವಂತಹ ಮಾತಿದೆಯಲ್ಲ, ಅದು ದೊಡ್ಡ ಅಪಾಯಕಾರಿ ಸಂದೇಶವೇ. ಮುಖ್ಯಮಂತ್ರಿಯಾಗಿ ಎಷ್ಟು ದಿನ ಡಿ.ಕೆ. ಶಿವಕುಮಾರ್ ಅವರು ಇರ್ತಾರೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನು ಕೂಡ ನೀಡುತ್ತೆ. 6 ತಿಂಗಳ ಹಿಂದೆನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಹತ್ವದ ಸಂದೇಶವನ್ನ ಬಿಜೆಪಿ ಮತ್ತು JDS ನಾಯಕರುಗಳಿಗೆ ಕೊಟ್ಟಿದ್ರು. ಯಾವಾಗ ಬೇಕಾದ್ರೂ ಅಧಿಕಾರ ಹಂಚಿಕೆಯ ಒಪ್ಪಂದದ ಚರ್ಚೆಯ ಕಾರಣ ನೀಡಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸಬಹುದು, ಆ ಕ್ಷಣದಿಂದಲೇನೆ ನೀವು ಅಲರ್ಟ್ ಆಗಿರಬೇಕು. ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ, ಅವರ ಸರ್ಕಾರ ಕೆಡೋಕೆ ಹೋಗ್ಬೇಡಿ. ಆದರೆ ಅಲ್ಲಿ ಆಗಬಹುದಾದ ಎಡವಟ್ಟುಗಳು, ಈ ಈರ್ಷೆಯಿಂದಲೋ ದ್ವೇಷದಿಂದಲೋ ಕೊಡಬಹುದಾದ ಹೇಳಿಕೆಗಳು ಬಿಜೆಪಿ ಮತ್ತು JDSಗೆ ದೊಡ್ಡ ಲಾಭ ತಂದುಕೊಡುತ್ತೆ. ಯಾಕೆ ಅಂದರೆ
ಸಿದ್ದರಾಮಯ್ಯ ಅವರ ಬಣವನ್ನ ಡಿ ಕೆ ಶಿವಕುಮಾರ್ ಅವರ ಬಣ ಯಾವ ರೀತಿ ನಡೆಸ್ಕೊಳ್ಳುತ್ತೆ? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ಮುಖ್ಯಮಂತ್ರಿ ಗಾದಿ ಮೇಲೆ ಕೂತ ಮೇಲೂ ಕೂಡ ಪ್ರತಿ ಕ್ಷಣ ಪ್ರತಿ ನಿಮಿಷ ಕಣ್ಗಾವಲಿರ್ಬೇಕಾಗತ್ತೆ. ಯಾರೋ ಏನೋ ಅಂದ್ರು, ಯಾರೋ ಏನೋ ಯಾವುದೋ ರಾಜಕೀಯ ವೈಷಮ್ಯದ ಕಾರಣಕ್ಕೆ ಗಲಾಟೆಗಳಾದವು, ಯಾರದ್ದೋ ತಲೆದಂಡ ಆಯಿತು ಅಥವಾ ಯಾರದ್ದೋ ಸಾವಾಯಿತು, ಮತ್ತೊಂದಾಯಿತು ಅನ್ನುವಂತಹ ದಿನಮಾನಗಳು ಬಂದು ಬಿಟ್ಟರೆ, ಒಂದು ಸೈದ್ಧಾಂತಿಕ ಬದ್ಧತೆಯ ನಾಯಕ, ಪಕ್ಷವನ್ನ ಅತಿಯಾಗಿ ಪ್ರೀತಿಸುವಂತಹ ಮತ್ತೊಬ್ಬ ನಾಯಕ, ಇಬ್ಬರೂ ಕೂಡ ಜಂಟಿಯಾಗಿ ಹೋದ್ರೆ 28ಕ್ಕೆ ಲಾಭ ಆಗುತ್ತೆ ಅಂತ ಕಾಂಗ್ರೆಸ್ ಈಗಲೂ ಬಯಸ್ತಿದೆ. ಈ ರಾಷ್ಟ್ರದ ದೊಡ್ಡ ದೊಡ್ಡ ಕಾಂಗ್ರೆಸ್ನ ನಾಯಕರು ಕೂಡ ಈಗ ಸಿದ್ದರಾಮಯ್ಯ ಅವರನ್ನು ಒಂದು ಕಡೆ ಹೊಗಳಿ, ಡಿ ಕೆ ಶಿವಕುಮಾರ್ ಅವರನ್ನು ಮತ್ತೊಂದು ಕಡೆ ಹೊಗಳ್ತಿದ್ದಾರೆ. ಈ ಜಂಟಿ ನಾಯಕತ್ವ, ಜೋಡೆತ್ತುಗಳ ಲೆಕ್ಕ ಎಲ್ಲಿ ತನಕ ಹೇಗೆ ಸಾಗತ್ತೆ? ಈಗ ನೀವು ಹೇಳಿದ ಕಾರಣಕ್ಕೆ ನಾನು CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ, ನನಗೂ ಕೂಡ ಒಂದಷ್ಟು ಷರತ್ತುಗಳಿದಾವೆ ಅಂತ ಈಗ ದೆಹಲಿಯಲ್ಲಿ ಮಾತಾಡ್ತಾರೆ. ನಮ್ಮವ್ರಿಗೆ 4 DCM, 20 ಸಚಿವ ಸ್ಥಾನನೋ ಏನೋ ಎಲ್ಲವನ್ನು ಡಿ ಕೆ ಶಿವಕುಮಾರ್ ಅವರು ಒಪ್ಕೋಬಹುದು. ಯಾಕಂದ್ರೆ ಅವರ ಆಸೆ ಇದ್ದಿದ್ದು ಒಂದೇ, ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಆಗ್ತಿದ್ದಾರೆ. JDS ಇದನ್ನ ಸೂಕ್ಷ್ಮವಾಗಿ ನೋಡುತ್ತೆ. ಹೇಳಿ ಕೇಳಿ ಒಕ್ಕಲಿಗ ಸಮಾಜದ ಮತ್ತೊಬ್ಬ ನಾಯಕ ಮುಖ್ಯಮಂತ್ರಿಯ ಗಾದಿಯಲ್ಲಿ ಕೂತದ್ದು ನಿಮಗೆ 2004 ಈಚೆಗೆ ಲಾಸ್ಟ್ ಕುಮಾರಸ್ವಾಮಿ ಅವರನ್ನು ಬಿಟ್ಟರೆ SM ಕೃಷ್ಣ ಮಾತ್ರನೇ. ಅದಾದ ನಂತರ ದೇವೇಗೌಡರ ಕುಟುಂಬ ಮಾತ್ರ CM ಕುರ್ಚಿಯಲ್ಲಿ ಕೂತಿತ್ತು. ಈಗ ಡಿ ಕೆ ಶಿವಕುಮಾರ್ ಅವರು ಬಂದು ಕೂರ್ತಾರೆ. ನಾಯಕನಿಗೆ ಬೇಕಾದ ನಡವಳಿಕೆಗಳ ಬಗ್ಗೆ ಚರ್ಚೆಗಳಾಗಿದ್ವು, ವಿರೋಧಗಳು ವ್ಯಕ್ತವಾಗಿದ್ವು. ಈಗ ಡಿ ಕೆ ಶಿವಕುಮಾರ್ ಅವರು ಅತ್ಯುನ್ನತ ಸ್ಥಾನಕ್ಕೆ ಬಂದು ಕೂತಾಗ ಯಾವ ರೀತಿ ವರ್ತಿಸ್ತಾರೆ ಅದನ್ನ ಜನ ಕೂಡ ನೋಡ್ತಾರೆ. ಅಷ್ಟೇ ಅಲ್ಲ, ಅವರ ನಾಯಕತ್ವದ ಅಡಿಯಲ್ಲಿ ಬರುವ 137 140 ಶಾಸಕರ ನಿಷ್ಠೆ ಮತ್ತು ಇಷ್ಟ ಕಷ್ಟಗಳು ಲೆಕ್ಕ ಹಾಕ್ತವೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಎಷ್ಟು ಭಾವುಕರಾಗಿ CM ಅಧಿಕೃತ ನಿವಾಸದಿಂದ ಹೊರಗೆ ಬಂದ್ರು, ಅವರ ಅಭಿಮಾನಿಗಳೇನು ಹೇಳಿದ್ರು, ಜೊತೆಲಿ ವಿರೋಧ ಇಲ್ಲ, ವಿರೋಧಿಗಳ ಒಂದು ಕೂಟ ಕಟ್ಟಿ ನೀವು ಬಂಡೇಳಿ ಅಂತ ಹೇಳಲಿಲ್ಲ, ಯಾವುದೋ ಶಾಸಕರನ್ನ ಯಾವುದೋ ಹೋಟ್ಲಲ್ಲಿ ಕೂರಿಸ್ಲಿಲ್ಲ, ಕಣ್ಣೀರ ಹಾಕ್ಲಿಲ್ಲ. ಹಾಗೆ ನೋಡಿದ್ರೆ ಯಡಿಯೂರಪ್ಪ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ್ರೆ ಕಣ್ಣೀರು ಹಾಕಿ ಹೊರಗೆ ಹೋಗಿದ್ರು. ಅದರ ಎಫೆಕ್ಟ್ ಏನಾಯಿತು ಅದು ನಂತರದಲ್ಲಿ ಗೊತ್ತಾಯ್ತು. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಮಸ್ಯೆ ಆಗುವಂಥದ್ದೇನು? ಒಂದು, ಇಲ್ಲಿ ಇನ್ನೊಂದು ಸ್ಟ್ರಾಂಗ್ ಬಣ ಇದೆ, ಅದು ಸಿದ್ದರಾಮಯ್ಯ ಅವರ ಬಣ. ಆ ಬಣಕ್ಕೆ ಆಘಾತ ಆಗದಂತೆ, ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕು. ಮತ್ತೆ ಅವರ ಬಣ ಈಗ ಸಂಭ್ರಮ, ಖುಷಿಯಲ್ಲಿ ಕೊಡುವಂತಹ ಹೇಳಿಕೆಗಳು ಏನೇನೋ ಇರ್ತಿದ್ವು ಡಿ ಕೆ ಶಿವಕುಮಾರ್ ಅವರ ಬಣದ್ದು, ಅದೆಲ್ಲಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಬ್ರೇಕ್ ಹಾಕಿದ್ದಾರೆ. ತಂತಿಯ ಮೇಲಿನ ನಡಿಗೆ, ಕತ್ತಿಯ ಅಲಗಿನ ಮೇಲಿನ ನಡಿಗೆಯ ರೀತಿಯಲ್ಲಿ ಮುಖ್ಯಮಂತ್ರಿಯ ಗಾದಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ವರ್ತಿಸ್ಬೇಕು, ಆಕ್ಟ್ ಮಾಡಬೇಕು. ಆದರೆ ಒಂದಂತೂ ಗ್ಯಾರಂಟಿ, ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂತಿದ್ರೆ, ಕುರ್ಚಿಲಿ ಕೂತಿದ್ರೆ ಆ ಪಕ್ಷಕ್ಕೆ ಯಾವ ಸಮಸ್ಯೆನೂ ಇರೋದಿಲ್ಲ. ಆದರೆ ಆಡಳಿತಾರೂಢ ಪಕ್ಷದ ಸಾಲಿನಲ್ಲಿ ಕೊನೆ ಸೀಟಲ್ಲಿ, ಕೊನೆ ಕುರ್ಚಿಯಲ್ಲಿ, ಕೊನೆ ಸಾಲಿನ ಕೊನೆ ಕುರ್ಚಿಯಲ್ಲಿ ಕೂತು ಬಿಟ್ರೆ ಅದು ಮುಂದೆ ಮುಖ್ಯಮಂತ್ರಿಗಳು ಕೂತಿರ್ತಾರೆ, ಹಿಂದೆಗಡೆ ಇನ್ನೊಬ್ಬ ಸೂಪರ್ CM ಕೂತಂಗೆ ಕಾಣುತ್ತೆ. ಪವರ್ ಸೆಂಟರ್ಸ್ ಎರಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅದು ಕಷ್ಟ ಆಗಬಹುದು. ಇದರ ಮಧ್ಯೆ BJP ಮತ್ತು JDS ಎಷ್ಟು ಸಾಧ್ಯವೋ ಅಷ್ಟು ಡಿ ಕೆ ಶಿವಕುಮಾರ್ ಅವರನ್ನ ಮತ್ತು ಅವರ ಬಣವನ್ನ ಪ್ರವೋಕ್ ಮಾಡೇ ಮಾಡುತ್ತೆ. ಆಗ ಸಿದ್ದರಾಮಯ್ಯ ಅವರ ಬಣ ಒಂದು ಲಂಗು ಲಗಾಮು ಅಥವಾ ಒಂದು ಜುಟ್ಟು, ಸರ್ಕಾರದ ಜುಟ್ಟು ಕೈಯಲ್ಲಿ ಹಿಡಿದುಕೊಂಡು ಕೂರುವಂತಹ ಸಾಧ್ಯತೆಗಳು ಕೂಡ ಬರಬಹುದು. ಡಿ ಕೆ ಶಿವಕುಮಾರ್ ಅವರು ಇಂಥ 1000 ನಾಯಕರನ್ನ ನೋಡಿದ್ದಾರೆ ಅಂತ ಅವರ ಟೀಮ್ ಹೇಳಬಹುದು. ಆದರೆ ಒಬ್ಬ ಸಚಿವನಾಗಿ ಒಂದು ಕಡೆ ಕೂರುವಂಥದ್ದು, ಒಂದು ಶಾಸಕಾಂಗ ಪಕ್ಷದ ನಾಯಕನಾಗಿ ಕೂರುವಂಥದ್ದು, ಅದರಲ್ಲೂ ಮುಖ್ಯಮಂತ್ರಿ ಆಗಿ ಕೂರುವಂಥದ್ದು, ಅವರು KPCC ಅಧ್ಯಕ್ಷರಾಗಿದ್ದಾಗಲೇನೆ ಅವರ ಬಣದ ಒಂದಷ್ಟು ಶಾಸಕರು ಏನೋ ಹೇಳಿಕೆ ಕೊಟ್ರೆ ಅವರಿಗೆ ವಿಪರೀತ ಟೆನ್ಷನ್ ಅನ್ನ ಹೈಕಮಾಂಡ್ ಕೊಡ್ತಿತ್ತು. ಈಗ ಅವರೇ ಮುಖ್ಯಮಂತ್ರಿ, ಅವರು ಮಾಡುವ, ಆಡುವ,
ಮಾತು ಮತ್ತು ನಡೆ ನುಡಿ ಎಲ್ಲವೂ ಕೂಡ ಈಗ ಕೌಂಟ್ ಆಗತ್ತೆ 28ರ ಚುನಾವಣೆಯಲ್ಲಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನ ಇಳಿಸೋಕ್ಕೂ ಮುಂಚೆ ಯಾಕೆ ಇಳಿಸಿದ್ರು? ಡಿ ಕೆ ಶಿವಕುಮಾರ್ ಅವ್ರಿಗೋಸ್ಕರನೇ ಇಳಿಸಿದ್ರು. ನನ್ನ ನಾಯಕತ್ವದಲ್ಲೇ ನಾನು 137 ಸ್ಥಾನ ಗೆದ್ದಿದ್ದೀನಿ ಅಂತ ಹೇಳಿದಂತಹ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ 2028ಕ್ಕೆ 150 ಸ್ಥಾನ ಗೆಲ್ಬೇಕಾಗತ್ತೆ. ಅವರದ್ದೇ ಮಾತಿನ ಧಾಟಿಯ, ಅವರ ಸಾಮರ್ಥ್ಯವನ್ನ ಆಧರಿಸಿದ ಅವರ ಮಾತುಗಳ ಲೆಕ್ಕ ನೋಡಿದ್ರೆ ಇದೆಲ್ಲವೂ ಆಗಬಹುದು. ಆದ್ರೆ ಒಂದು ಪಕ್ಕ ಆಗುವಂಥದ್ದು, ಸುಲಭಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನದಲ್ಲಿ ಬಂದು ಕೂರುವಂತಹ ಸಾಧ್ಯತೆಯನ್ನ ಸಿದ್ದರಾಮಯ್ಯ ಅವರ ಮಾತು ಮತ್ತು ನಡೆ ನುಡಿ ನೋಡಿದ್ರೆ ತಳ್ಳಿ ಹಾಕುವಂತಿಲ್ಲ. ಆದ್ರೆ ಅವ್ರು ಎಲ್ಲೋ ಒಂದು ಕಡೆ ಸೂಪರ್ ಸಿಎಂ ಆಗಿ ಹಿಂದಿನ ಸಾಲಲ್ಲಿ ಕೂತು ಬಿಟ್ರೆ ಅದು ಡಿ ಕೆ ಶಿವಕುಮಾರ್ ಅವರ ವ್ಯಕ್ತಿತ್ವಕ್ಕೆ, ಅವರು ಆಡಳಿತಾತ್ಮಕವಾಗಿ ಎಷ್ಟು ಸ್ವತಂತ್ರರು ಅನ್ನೋದನ್ನ ತೋರಿಸ್ಕೊಳ್ಳಿಕ್ಕೆ ಕಷ್ಟ ಆಗಬಹುದು. ನೀವೇನಂತೀರಾ? ಕಮೆಂಟ್ ಮಾಡಿ.